ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Sir, 5x plus 3y is equals to 190. 190. Equation 1 ಇಂದ ಏನು ಹೇಳಿ y ಅಂದ್ರೆ from equation 1 y ಅಂದ್ರೆ 170 minus 7x correct? See here y ಅಂದ್ರೆ 170 minus 7x. So now what you have to do, you have to substitute in equation 2. So equation 2 ಏನಾಗುತ್ತೆ 5x plus 3 into 170 minus 7x is equal to 190. So 5x plus 170 into 3 ಎಷ್ಟು 510 minus 21x is equal to 190. So 5x minus 21x ಎಷ್ಟು minus 16x. Actually ನೋಡಿ ಸ್ಟೂಡೆಂಟ್ಸ್, ಈ ಲೈನ್ ನೀವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ is it a linear equation in one variable? 8th ಅಲ್ಲಿ ಓದಿರ್ತೀರಾ ಅಲ್ವಾ? ಎಜುಕೇಟ್ ಯುವರ್ ಜೂನಿಯರ್ಸ್. 8th ಅಲ್ಲೆಲ್ಲ ಕರೆಕ್ಟ್ ಆಗಿ ಓದಿ 10th ಗೆ ಬೇಕಾಗತ್ತೆ ಅಂತ. 10th ಅಲ್ಲೆಲ್ಲ ಸರಿಯಾಗಿ ಓದಿ PUC ಬೇಕಾಗತ್ತೆ. PUC ಲೆಲ್ಲ ಸರಿಯಾಗಿ ಓದಿ ಇಂಜಿನಿಯರಿಂಗ್ ಅಥವಾ ಡಿಗ್ರಿಗೆ ಬೇಕಾಗತ್ತೆ. ಇಂಜಿನಿಯರಿಂಗ್ ಅಥವಾ ಡಿಗ್ರಿ ಸರಿಯಾಗಿ ಓದಿ ಮುಂದೆ ಕೆಲ್ಸಕ್ಕೆ ಬೇಕಾಗತ್ತೆ ಜೀವನಕ್ಕೆ. ಅರ್ಥ ಆಯ್ತಾ? ಅಂದ್ರೆ ಡೈರೆಕ್ಟ್ ಆಗಿ ತಗೊಂಡೋಗಿ ಹೈಸ್ಕೂಲ್ ನ ಜೀವನಕ್ಕೆ ಹಾಕಕ್ ಆಗಲ್ಲ. ನೀಡ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್. ಓಕೆ, ಈಗ ಎಷ್ಟಾಯ್ತು ಇಸ್ ಈಕ್ವಲ್ ಟು 190 minus 210 ಎಷ್ಟು 190 minus 210 ಎಷ್ಟು 190 ಸಾರಿ 510 ಸಾರಿ 190 minus 510 ಎಷ್ಟು minus 320. okay, is it minus 320? so minus minus cancel, so x ಏನಾಗುತ್ತೆ x ಏನಾಗುತ್ತೆ 20 ನಾ is x 20 students? 16 20s are 320 ನಾ 16 10s are 116 correct. Yes, sir. therefore y ಏನಾಗುತ್ತೆ ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ ಈಸಿ. 170 minus 7 2s are 14 ಅಂದ್ರೆ 140 ಅಂದ್ರೆ y is it 30? ಬಟ್ ಇಷ್ಟೇ ಬಿಡಕ್ ಆಗಲ್ಲ, ಕ್ವಶನ್ ಫುಲ್ ಓದಿ ಏನಿದೆ ಫೈಂಡ್ x and y ಹುಡುಕೋದ್ವಾ ಫೈಂಡ್ x and y ಹುಡುಕೋದ್ವಾ ನೆಕ್ಸ್ಟ್ ಏನಿದೆ Sir, all Hence the four find the angles, sir. angles of each angle. ಹಂಗಾರೆ ಆಂಗಲ್ ಎ ಏನಿತ್ತಪ್ಪ 6x plus 10. ಹಂಗಾರೆ ಆಂಗಲ್ ಎ ಎಷ್ಟು 20 into 6 120 120 plus 10 130 ಡಿಗ್ರಿ. ಇಲ್ಲಿ ಡಿಗ್ರಿ ಹಾಕೊಳ್ಳ, ಯಾಕೆ ಫೈನಲ್ ಆನ್ಸರ್ ಬರೀತಾ ಇದೀವಿ. ಪವರ್ 0 ಅಲ್ಲ, ಡಿಗ್ರಿ ಅದು. ಆಂಗಲ್ ಬಿ ಎಷ್ಟು ಬರೀ 5x 5x ಅಂದ್ರೆ ಎಷ್ಟು is it 100? angle C ಎಷ್ಟು x plus y. so what is x 20, what is y 50 degree. angle D ಎಷ್ಟು 3y minus 10. okay, 3y ಅಂದ್ರೆ ಎಷ್ಟು 3y ಅಂದ್ರೆ 90 90 minus 10 80. ಬೇಕಾದ್ರೆ ಸ್ಟೂಡೆಂಟ್ಸ್ ಇದು 4 ಆಡ್ ಮಾಡಿ ಎಷ್ಟು ಬರ್ಬೇಕು ಹೇಳಿ 360 ಡಿಗ್ರಿ ಬರಲೇಬೇಕು. ಬಟ್ ಇದೆರಡು ಆಪೋಸಿಟ್ ಆಂಗಲ್ಸ್ ಆಡ್ ಮಾಡಿ AC ಮತ್ತೆ BD 180 ಬರಲೇಬೇಕು. ಕರೆಕ್ಟಾ ಅಂತ? ಸೊ ವಿ ಹ್ಯಾವ್ ವೆರಿಫೈಡ್. Yes, sir. ಸೊ ದಿಸ್ ಕಂಪ್ಲೀಟ್ಸ್ ದ ಪ್ರಾಬ್ಲಮ್. ಸೊ ಎಲ್ಲಾ ತರ ಕ್ವಶನ್ಸ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಸಾಲ್ವ್ ಮಾಡಿದೀವಿ. ಕರೆಕ್ಟಾ? ಏಜ್ ಪ್ರಾಬ್ಲಮ್, ಸ್ಪೀಡ್ ಪ್ರಾಬ್ಲಮ್, ವರ್ಕ್ ಡನ್ ಪ್ರಾಬ್ಲಮ್, ಫ್ರಾಕ್ಷನ್ಸ್ ಪ್ರಾಬ್ಲಮ್, ಜಾಮೆಟ್ರಿ ಪ್ರಾಬ್ಲಮ್, ರೈಟ್?
one problem, students. Learn each problem with proper understanding in this topic. Is that clear? Huh? So this completes this Yes, sir. topic. Okay. Now, what is the next goal? ಯಾವ chapter ಓದಬೇಕು next? The quadratic equation. Quadratic equations ಅಲ್ಲಿ ಸ್ಟೂಡೆಂಟ್ಸ್ 50% ಓದ್ಬಿಟ್ಟಿದೀವಿ. ಏನ್ ಓದಿದೀವಿ? ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಓದಿದೀವಿ, ಕರೆಕ್ಟಾ? ಒಂದ್ 10 ನಿಮಿಷ ಸ್ವಿಚ್ ಓವರ್ ಆಗೋಣ. ಓಕೆ, ಐ ವಿಲ್ ಟೆಲ್ ಯು how this quadratic equations are related to a nice beautiful game which you might have played. Okay, just I'll take this, then we will come. Maybe ಎಲ್ಲ ಗೇಮ್ಸ್ ಆಡ್ತೀರಲ್ಲ ಮೊಬೈಲ್ ಅಲ್ಲ, ಈಗ ಆಡಲ್ಲ ಅಂದ್ರೆ ಒಳ್ಳೇದು. ಮೊಬೈಲ್ ಅಲ್ಲಿ ಆಡಲ್ಲ, ಹೊರಗೆ ಆಡ್ತೀವಿ. ಆಯ್ತು, ಈ ಗೇಮ್ ಆಡಿದೀರಾ? Are you know about this game? What is this game? Angry Birds. Okay, now just maybe you might have played, ಹಿಂಗ್ ಇಟ್ಕೊಂಡೆಲ್ಲ ಆಟ ಆಡಿರ್ತೀರಾ. Okay, let's see a quick video. There is menu. Yeah, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡ್ತೀನಿ, ಇಲ್ಲಿ ಇರಕ್ಕಾಗ್ತಾ ಇಲ್ಲ. Okay. Okay, now students, just see, it is a minute video. Just see this. Okay, actually al main part starting alla bantu. Did you observe this? What was that? Huh? First ಈಗ ಇಲ್ಲೊಂದು ಅಬ್ಸರ್ವ್ ಮಾಡಿದ್ರೆ ಸ್ಟೂಡೆಂಟ್, something there was a floor to hit. ಏನಾಯ್ತು? How you will play Angry Bird? Actually ಇದು ನಿಮ್ಗೆ ಅರ್ಥ ಆಯ್ತಾ ಯಾಕೆ Angry Bird ಅಂತ ಇಟ್ಟಿದ್ದು? ಅದಕ್ಕೆ ಸಿಟ್ಟಿರತ್ತೆ, ಅದನ್ನ ಡೆಮಾಲಿಷ್ ಮಾಡ್ಬೇಕು ಆ ಕಡೆಗೆ. So what is the path of that bird? If you can observe, that ಈ ಬರ್ಡ್ ಗೆ ಸಿಕ್ಕಾಪಟ್ಟೆ ಸಿಟ್ಟಿತ್ತು, ಈ ಕಡೆ ಯಾರೋ ಮೇಲಿದೆ. So what it will do, it will hit in this way, correct? Who should help? You should help. ಅದೇ game theme. But what is the path that is traced by this angry bird to hit this? It is parabola, correct? Straight ಆಗಿ ಹೊಡೆದಿಲ್ಲ, ಸ್ಟ್ರೈಟ್ ಆಗಿ ಹೊಡೆದ್ರೆ ಫುಲ್ ಬೀಳ್ತಿರ್ಲಿಲ್ಲ. It should be in a projectile motion ಅಂತಾನೆ ಕರಿತೀವಿ. So parabola ನಮ್ಗೆ ಆಲ್ರೆಡಿ ಗೊತ್ತಿದೆ. parabola ಎಲ್ಲಿ ಗೊತ್ತಿತ್ತು parabola ನಮಗೆ? When we have learned an equation called a squared plus bx plus c. What type of equation is this? Sorry, what type of polynomial is this? Quadratic polynomial. And we know polynomial can be easily converted to equation. So what is the standard form of the quadratic equation? I'll put 0. That's all, right?
ಆಯ್ತು, ಪ್ಯಾರಾಬೋಲಾ ನಮ್ಗೆ ಜ್ಞಾಪಕ ಆಯ್ತು. ಅಂಡ್ ಇಫ್ ಯು ನೋ ವಿ ಹ್ಯಾಡ್ ರಿಟರ್ನ್ ಅ ಕೇಸ್ ಈ ತರ ಎಕ್ಸ್ ವೈ ಅಂತೆಲ್ಲ ಬರೆದ್ಬಿಟ್ಟು ಹಿಂಗ್ ನೋಡ್ತಿರತ್ತೆ ಅಂತ ಬರ್ದಿದ್ವಿ, ಕರೆಕ್ಟಾ? ಈಗ 2 ಸ್ಮೈಲಿ ಕಲಿಬಹುದು ಸ್ಟೂಡೆಂಟ್ಸ್ ಈಸಿಲಿ ಹೌ ದ ಪ್ಯಾರಾಬೋಲಾ ಲುಕ್ಸ್ ಲೈಕ್. ಜಸ್ಟ್ ಸಿ ಹಿಯರ್, ಐ ವಿಲ್ ಡ್ರಾ 2 faces. Okay, now I'll write a smiley. Smiley. I have written 2 smileys, right? This smiley is Yes, sir. smiling. This Sir, A smiley is greater than 0. is sad. In a quadratic equation, if A is positive, you will get open up parabola. In a quadratic equation, if A is negative, then you will get a parabola which is looking down. That's all. That is why always you have to be positive so that you can be smiling. Is it correct? So what is the standard form of a quadratic equation? Ax squared plus bx plus c is equal to 0. Nice, no? There is a life also to take. Be positive, but not always. Sometimes you have to be negative also. Yavaga COVID test ಮಾಡಿಸಿದಾಗ be positive ಅನ್ನಕ್ಕಾಗಲ್ಲ. You have to be negative. Correct? Okay, that's the idea. So we start playing with ax squared plus bx plus c is equal to 0. ಏನೇನ್ ಮಾಡ್ತೀವಿ ಇದರಲ್ಲಿ ಅಂದ್ರೆ ಸ್ಟೂಡೆಂಟ್ಸ್, we will find how to find the roots. Actually roots ಅಂತ ನಾವು ಆಲ್ರೆಡಿ ಓದಿದೀವಿ. ಏನು roots ಅಂದ್ರೆ zeros. But equation ಅನ್ನ ಬಂದಾಗ ನಾವೇನ್ ಮಾಡ್ತೀವಿ, we will not consider it as a root ಅಂತ ಕನ್ಸಿಡರ್ ಮಾಡ್ತೀವಿ, 0 ಅಂತ ಕರೆಯಲ್ಲ. ಅಂದ್ರೆ 0 of a polynomial ಅಂದ್ರೂ ಒಂದೇ, roots of an equation ಅಂದ್ರೂ ಒಂದೇ. So how many roots does a quadratic equation has? At most 2. You remember the word? There are 3 situations I said. What are those 3 situations? 2 may be different, 2 may be same. But there is a situation you may not find a root. ಯಾಕೆ ರೂಟ್ ಹುಡುಕಕ್ಕಾಗಲ್ಲ ಅಂತ ಈ ಚಾಪ್ಟರ್ ಓದ್ತೀವಿ ನಾನು. ಅಲ್ಲಿ ಹೇಳಿದ್ದೆ ನಾಪ್ಕ ಇದೆಯಾ? ಆ ಸಿಚುಯೇಷನ್ ಅಲ್ಲಿ ನೋಡೋಣ ಅಂತ. ಯು ರಿಮೆಂಬರ್ ದಟ್? ವಾಟ್ ಇಸ್ ದ ಸಿಚುಯೇಷನ್? ಸಿ ಸ್ಟೂಡೆಂಟ್ಸ್, Yes, sir. we know the nature of the graph. What is the nature of the graph? It's a parabola. I write 3 situations. You just observe these 3 situations. Okay, in situation number 1, there is a parabola which crosses x-axis at how many points? Exact ಆಗಿ ಹೇಳ್ಬೋದಲ್ಲ ಇಲ್ಲಿ? Exactly at 2 points, correct? Now you understand a parabola which touches at only 1 point. Of course, ಎಲ್ಲ ನಾನು ಓಪನ್ ಅಪ್ ಪ್ಯಾರಾಬೋಲಾ ತಗೋತಾ ಇದೀನಿ. ಪ್ಯಾರಾಬೋಲಾ ಹೆಂಗ ಆಕ್ಚುಲಿ ರೈಟ್ ಟು ಲೆಫ್ಟ್ ಇರಬಹುದು ಸ್ಟೂಡೆಂಟ್ಸ್. ಅದು PUC ಗೆ ಬರುತ್ತೆ. ನಾವೀಗ 10th ಅಲ್ಲಿ ನೋಡೋದು ಬರೀ ಮೇಲೆ ಮತ್ತೆ ಕೆಳಗೆ, ಅದು ಏನ್ ನಾವು ಡ್ರಾ ಮಾಡಲ್ಲ. ಬಟ್ ಡ್ರಾ ಮಾಡೋದು ನಿಮ್ಗೆ ಗೊತ್ತಾಯ್ತು. ಕೋಎಫಿಷಿಯಂಟ್ ಆಫ್ ಎಕ್ಸ್ ನೋಡಿ ಡಿಸೈಡ್ ಮಾಡಬಹುದು. ಸಾರಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ಡ್ ನೋಡಿ ಡಿಸೈಡ್ ಮಾಡಬಹುದು. ಪಾಸಿಟಿವ್ ಇದ್ರೆ ಮೇಲಿರುತ್ತೆ, ನೆಗೆಟಿವ್ ಇದ್ರೆ ಡೌನ್. Okay, now you imagine a parabola in this way. This has 2 different zeros. Can I use that word? 2 different. Here 2 are same. And here if you say no. Did you understand the 3 situations? No ಅಂದ್ರೆ ಏನು? x axis touch ಆಗ್ತಿಲ್ವಲ್ಲ ಇಲ್ಲಿ itself, ಇಲ್ಲಿ 2 different. The idea is same like your pair of linear equations. Pair of linear equations ali without drawing can you tell whether it is intersecting or coincident or parallel? How? Yes, sir. You compare a1 by a2, b1 by b2, c1 by c2. That is the coefficients, correct? The same way for a parabola ax squared plus bx plus c is equal to 0. If you can compare a, b, c, you can tell which will be the parabola. ಅದನ್ನೆಲ್ಲ ನಾಳೆ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. Is it clear? So tomorrow Yes, be ready sir. with quadratic equations. Thank you, sir. Bye.